ನಮಸ್ಕಾರ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ತಮ್ಮೆಲ್ಲರಿಗೂ ತಮ್ಮ ಅನುಭವದ ಮಾತುಗಳನ್ನ ಹಂಚಿಕೊಂಡಂತಹ ಮಾನ್ಯ ಶಾಸಕರು, ಕರ್ನಾಟಕ ಶಾಸಕರ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂತಹ ಮಾನ್ಯ ಶ್ರೀ ಟಿ.ಪಿ. ಜಯಚಂದ್ರ ಸಾಹೇಬರಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ಮತ್ತು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಶ್ರೀ ಪಾಂಡುರಂಗ ಸರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಶ್ರೀ ಆರೋಗ್ಯ ಮಹೇಶ್ ಅವರೇ ಮತ್ತು ನಮ್ಮ ಈ ಒಂದು ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರೇ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ, ಪೋಷಕರೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ದಿವಸ ಎಲ್ಲೋ ಒಂದು ದಿವಸ ಒಂದು ಹಬ್ಬ, ಒಂದು ವಾರ್ಷಿಕ ಹಬ್ಬ. ಅದರಲ್ಲೂ 25 ವರ್ಷಗಳನ್ನ ಈ ಒಂದು ಸಂಸ್ಥೆ ಪೂರೈಸಿ 26ನೇ ವರ್ಷಕ್ಕೆ ಕಾಲಿರತಕ್ಕಂತಹ ಈ ಸುಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಸಂಭ್ರಮ ಸಡಗರ ಮೂಡಿದೆ. ಈ ಒಂದು ಸಂಭ್ರಮದ ವಾತಾವರಣ ತಮ್ಮೆಲ್ಲರ ಮೊದಲು ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಾನು ಸಹಿತ ಈ ಒಂದು ಇದೇ ಭಾಗದಿಂದ ಬರೆದಂತವನು. ನಮ್ಮ ಊರು ಕೋಳಿಹಳ್ಳಿ, ಹಿರಿಯೂರು ತಾಲೂಕು. ಆದರೂ ಸಹಿತ ಶಿರಾ ಮತ್ತು ಹಿರಿಯೂರು ತಾಲೂಕಿಗೆ ಎರಡು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಗ್ರಾಮ. ಈ ಪ್ರದೇಶ 25 ವರ್ಷಗಳ ಮುಂಚೆ ಹೇಗಿತ್ತು ಅಂತಂದ್ರೂ ನಾವೆಲ್ಲ ಗೊತ್ತಿದೆ. ಒಂದು ಸದಾಕಾಲ ಮಳೆಯ ನೀರನ್ನೇ ಆಶ್ರಯಿಸಿಕೊಂಡು ಬದುಕತಕ್ಕಂತಹ ಜನಸಾಮಾನ್ಯರು, ರೈತಾಪಿ ವರ್ಗ, ಕೂಲಿ ಕಾರ್ಮಿಕರು. ಮಳೆ ಬಂದಾಗ ಮುಂಗಾರು ಸಂದರ್ಭದಲ್ಲಿ ಮಾತ್ರ ಒಂದಿಷ್ಟು ಕೆಲಸ, ತದನಂತರ ಯಾವುದೇ ಕೆಲಸ ಇಲ್ಲ. ಹಾಗೆ ಎಲ್ಲ ಒಂದು ಕಡೆ ಶಾಶ್ವತವಾದಂತಹ ಒಂದು ಬರಪೀಡಿತ ಪ್ರದೇಶ ಅಂತಕ್ಕಂಥ ಒಂದು ಹೊರಪೇಟೆಯಿಂದ ಹಚ್ಕೊಂಡಿರ್ತಕ್ಕಂಥ ಪ್ರದೇಶ. ಅಂತಹ ಒಂದು ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಒಂದು ಆಧುನಿಕ ಶಿಕ್ಷಣವನ್ನ ನೀಡಿ ಮಕ್ಕಳಿಗೆ ನಾವು ಇಲ್ಲಿ ನೀರಾವರಿ ಸೌಲಭ್ಯ ಅಂತೂ ಇಲ್ಲ, ಕನಿಷ್ಠ ಶಿಕ್ಷಣವನ್ನಾದರೂ ನೀಡಿ, ಉತ್ತಮ ಶಿಕ್ಷಣವನ್ನಾದರೂ ನೀಡಿ ನಗರ ಪ್ರದೇಶಗಳಲ್ಲಿ ಹೋಗ್ತಕ್ಕಂತಹ ಮಕ್ಕಳೊಂದಿಗೆ ಒಂದು ಸ್ಪರ್ಧೆಯನ್ನ ಮಾಡತಕ್ಕಂತಹ ಒಂದು ಜ್ಞಾನವನ್ನ ಜನಸಾಮಾನ್ಯರಿಗೆ, ಅದರಲ್ಲೂ ಈ ಭಾಗದ ರೈತಾಪಿ ವರ್ಗದ ಬಡವರ್ಗದ ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಮೊನ್ನೆ ಶ್ರೀ ಪಾಂಡುರಂಗ ಅವರು ಆ 25 ವರ್ಷಗಳ ಮುಂಚೆ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದರೆ ನಿಜವಾಗಲೂ ಆ ಸಂದರ್ಭದಲ್ಲಿ ಅದು ಒಂದು ಸವಾಲಿನ ಕೆಲಸ ಆಗಿತ್ತು. ಎಲ್ಲ ಒಂದು ಕಡೆ ಅತ್ಯಂತ ಒಂದು ಬಹಳ ದೊಡ್ಡ ರಿಸ್ಕ್ ಅನ್ನ ತಗೊಂಡಿದ್ರು ಅಂತ ಅನ್ಸುತ್ತೆ. ಆದ್ರೆ ಇವತ್ತು ನಾವು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಆ ಸವಾಲನ್ನ ಅತ್ಯಂತ ಯಶಸ್ವಿಯಾಗಿ ಸ್ವೀಕರಿಸಿ ಇವತ್ತು ಅದನ್ನ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸಿ ಈ ಒಂದು ಸವಾಲಿನ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ. ಅದಕ್ಕಾಗಿ ನಾವು ಪಾಂಡುರಂಗ ಸರ್ ಅವರು ಮತ್ತು ಅವರ ಎಲ್ಲ ಕುಟುಂಬದ ಸ್ನೇಹಿತರು ಮತ್ತು ಅವರ ಎಲ್ಲ ಅವರು ಅನುಯಾಯಿಗಳು ಮತ್ತು ಅವರ ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ತುಂಬ ರೂಪದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಕಾನ್ವೆಂಟ್ ಶಾಲೆಗಳನ್ನ, ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾರೆ. ಆದರೆ ಹಳ್ಳಿಗಾಡಿನಲ್ಲಿ ಎಲ್ಲಿ ಮೂಲಭೂತ ಸೌಕರ್ಯಗಳಿರಲಿಲ್ಲ, ಜನ ಸ್ಥಿತಿವಂತರಿರಲಿಲ್ಲ, ಶಾಲೆ ಪ್ರಾರಂಭವಾದರೂ ಮಕ್ಕಳು ಅಲ್ಲಿ ಬರ್ತಾರೆ ಅಂತಕ್ಕಂಥ ಒಂದು ಯಾವುದೇ ರೀತಿಯಾದಂತ ಖಾತ್ರಿ ಇರಲ್ಲ. ಯಾಕಂದ್ರೆ ಶಾಲೆಯ ಫೀಸನ್ನು ಕಟ್ಟಕ್ಕೆ ಕಷ್ಟ ಪಡ್ತಕ್ಕಂತ ಒಂದು ಸಮಸ್ಯೆ ನಮ್ಮ ಭಾಗದ ಜನರಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಜನರಿಗೆ ಕೈಗೆಟುಕುವ ದರದಲ್ಲಿ ಶಾಲೆಯನ್ನ ಪ್ರಾರಂಭಿಸಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಈ ಒಂದು ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದು
ಒಂದು ಶಿಕ್ಷಣ, ತಾಂತ್ರಿಕ ಕ್ಷೇತ್ರ, ನೀರಾವರಿ ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಒಂದು ಸತ್ಪ್ರಜೆಗಳಾಗಿ ರೂಪಿಸುವಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದೆ. ಅದೇ ಕೆಲಸವನ್ನ ಮುಂದಿನ ಸಹಿತ ಮುಂದುವರಿಸಿ ಅದೇ ರೀತಿಯಾಗಿ ಈ ದಿನದ ಅಗತ್ಯ ಏನಪ್ಪಾ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಪರ್ಧಾತ್ಮಕ ಯುಗ. ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಜ್ಞಾನವನ್ನ ನಾವು ಪಡೆಯಬೇಕಾಗುತ್ತೆ. ಅದು ಸಾಮಾನ್ಯ ಜ್ಞಾನ ಇರ್ಬೋದು, ತಾಂತ್ರಿಕ ಜ್ಞಾನ ಇರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇರ್ಬೋದು, ಅಥವಾ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಇತಿಹಾಸ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಸಮಗ್ರವಾದಂತಹ ಒಂದು ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡೋದು ಒಂದು ಸವಾಲಿನ ಕೆಲಸ, ಆದ್ರೆ ಅಸಾಧ್ಯವಾದ ಕೆಲಸ ಅಲ್ಲ. ಆ ಒಂದು ಕೀಳರಿಮೆಯಿಂದ ನಮ್ಮ ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಹೊರಬರಬೇಕು. ಎಲ್ಲಿ ನಾನು ಬೆಂಗಳೂರು, ಮೈಸೂರು, ಧಾರವಾಡ, ಬೆಳಗಾವಿ ನಗರದ ವಿದ್ಯಾರ್ಥಿಗಳ ಜೊತೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನನಗಾಗಿ ಸಾಧ್ಯ ಇಲ್ಲ ಅಂತ ಹೇಳಿ ಧೃತಿಗೆಟ್ಟು ಮಧ್ಯದಲ್ಲಿ ತಮ್ಮ ಪ್ರಯತ್ನದಿಂದ ವಿಮುಖರಾಗ್ತಕ್ಕಂತಹ ಒಂದು ಮನೋಭಾವ ಏನಿದೆ, ಆ ಮನೋಭಾವದಿಂದ ಹೊರಬರಬೇಕು. ತಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಬೆಂಗಳೂರು, ಮೈಸೂರು, ಬೆಳಗಾವಲ್ಲ, ಡೆಲ್ಲಿ, ಮುಂಬೈ, ಕಲ್ಕತ್ತಾ ವಿದ್ಯಾರ್ಥಿಗಳಿಗೂ ಸಹಿತ ತಾವು ಸ್ಪರ್ಧೆ ಮಾಡಬಹುದು, ಸ್ಪರ್ಧೆಯಲ್ಲಿ ಯಶಸ್ಸನ್ನ ಸಾಧಿಸಬಹುದು ಅಂತಕ್ಕಂಥ ಆತ್ಮವಿಶ್ವಾಸವನ್ನ ತಾವೆಲ್ಲರೂ ರೂಢಿಸ್ಕೊಳ್ಬೇಕಾಗಿದೆ. ಆ ಆತ್ಮವಿಶ್ವಾಸವನ್ನ ರೂಢಿಸ್ಕೊಳ್ತಕ್ಕಂಥ, ಆತ್ಮವಿಶ್ವಾಸ ತುಂಬತಕ್ಕಂಥ ಕೆಲಸವನ್ನ ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಶಿಕ್ಷಣ ಸಂಸ್ಥೆಯ ಎಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಉತ್ತಮ ವಾತಾವರಣವನ್ನ, ಶೈಕ್ಷಣಿಕ ವಾತಾವರಣವನ್ನ ಒಂದು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ರೆ ಈ ಒಂದು ಭಾಗದಲ್ಲಿ ಶಿರಾ ಹಿರಿಯೂರು ಭಾಗದ ಸುಮಾರು 100 ಹಳ್ಳಿಗಳಿನ ಮಕ್ಕಳಿಗೆ ಎಲ್ಲ ಕಡೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ ಅಂತಕ್ಕಂಥ ನಂಬಿಕೆ ನಮ್ದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಂಡಳಿಗಳ ಸಭೆಯನ್ನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿಯನ್ನು ನೀಡತಕ್ಕಂಥ ಒಂದು ಸಂಸ್ಥೆಯನ್ನ ತಾವು ಊಟ ಹಾಕಬೇಕು. ಈ ಒಂದು ಭಾರತದಲ್ಲಿ ಊಟ ಹಾಕಿದ್ರೆ ಖಂಡಿತವಾಗಿ ಒಂದು ಕಡೆ ಜನಸಾಮಾನ್ಯರಿಗೆ, ನಮ್ಮ ಮಕ್ಕಳಿಗೆ, ಬಡವರ್ಗದ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಕೃಷಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ಸನ್ನ ಸಾಧಿಸ್ತೀರ ಅಂತ ಹೇಳಿ ನನ್ನ ನಂಬಿಕೆ. ಅದನ್ನ ತಾವು ಸಾಕಾರಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ.